ಚಿಕ್ಕಬಳ್ಳಾಪುರ ನಗರಸಭೆಯ ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆ ಎಂಬುದು ಮರಳುಗಾಡಿನಲ್ಲಿ ಓಎಸ್ಎಸ್ನಂತಾಗಿತ್ತು. 2019ರಲ್ಲಿ ಮೀಸಲಾತಿಯಂತೆ ಅಂಗಡಿಗಳ ಹರಾಜು ನಡೆಸಲು ಸೂಚನೆ ಬಂದ ದಿನದಿಂದಲೂ ಪ್ರತಿ ಬಾರಿ ಕೊನೆ ಕ್ಷಣದಲ್ಲಿ ಮುಂದೂಡಲ್ಪಡುತ್ತಿದ್ದ ಹರಾಜು ಪ್ರಕ್ರಿಯೆ ಇದೀಗ ಸುಸೂತ್ರವಾಗಿ ನಡೆಯಲು ಅಗತ್ಯ ಕ್ರಮಗಳನ್ನು ನಗರಸಭೆ ಕೈಗೊಂಡಿದೆ. ಹಾಗಾಗಿ ಬುಧವಾರ ಬೆಳಗ್ಗೆ ಶತಾಯಗತಾಯ ಹರಾಜು ಪ್ರಕ್ರಿಯೆ ನಡೆಯಲಿದೆ. ನಗರಸಭೆಗೆ ಸೇರಿದ 99 ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆ ಎಂಬುದು ನಗರಸಭೆಗೆ ತಲೆನೋವಾಗಿದ್ದರೆ, ಕೆಲವರಿಗೆ ಹಣದ ಮೊಟ್ಟೆ ಇಡುವ ಕೋಳಿಯಂತೆ ಪರಿವರ್ತನೆಯಾಗಿತ್ತು. ಇದರಿಂದ ಹಲವು ಬಾರಿ ಹರಾಜು ಪ್ರಕ್ರಿಯೆ ಕರೆಯುವುದು, ನಂತರ ಮುಂದೂಡುವುದು ನಡೆಯುತ್ತಲೇ ಇತ್ತು. ಸುಮಾರು 5-6 ಬಾರಿ ಹರಾಜು ಪ್ರಕ್ರಿಯೆ ಮುಂದೂಡಲಾಗಿತ್ತು. ಇದರಿಂದ ನಗರಸಭೆ ಸದಸ್ಯರಲ್ಲಿಯೇ ತೀವ್ರ ಅಸಮಾಧಾನ ಮೂಡಿ ಮಾತಿನ ಚಕಮಕಿಗೂ ಕಾರಣವಾಗಿತ್ತು. ಇತ್ತೀಚೆಗೆ ನಡೆದ ಬಜೆಟ್ ಮಂಡನೆ ಸಭೆಯಲ್ಲಿಯೂ ಇದೇ ಹರಾಜು ಪ್ರಕ್ರಿಯೆಗೆ ಸಂಬಂಧಿಸಿ ಸದಸ್ಯರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದು ಏಕವಚನ ಪ್ರಯೋಗಗಳು ನಡೆದಿತ್ತು. ಅಲ್ಲದೆ ಹರಾಜು ಮುಂದೂಡಿದ ನಗರಸಭೆ ಪೌರಾಯುಕ್ತರ ಕ್ರಮದ ವಿರುದ್ಧ ಸದಸ್ಯರು ತೀವ್ರ ಟೀಕೆ ವ್ಯಕ್ತಪಡಿಸಿದರು. ಸಂಸದರ ಎದುರಿನಲ್ಲಿಯೇ ನಡೆದಿದ್ದ ಈ ಮಾತಿನ ಚಕಮಕಿಗೆ ಸಂಸದರೇ ತಡೆ ಹಾಕಿ ಏಪ್ರಿಲ್ 16ರಂದು ಕಡ್ಡಾಯವಾಗಿ ಹರಾಜು ನಡೆಸುವಂತೆ ಸೂಚನೆ ನೀಡಿದರು. ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಪೌರಾಯುಕ್ತರೇ ವಹಿಸಿಕೊಂಡಿದ್ದರು. ಇನ್ನು ನಗರಸಭೆಗೆ ಕೇವಲ 4,500 ಬಾಡಿಗೆ ಕಟ್ಟಿ ಲಕ್ಷಾಂತರ ರೂಪಾಯಿ ವಹಿವಾಟು ನಡೆಸುತ್ತಿದ್ದ ಡಿಜಿಟಲ್ ಪೇಮೆಂಟ್ಗೆ ಅವಕಾಶ ನೀಡದೆ ಕೇವಲ ನಗದು ವ್ಯವಹಾರ ನಡೆಸುತ್ತಿದ್ದ ಹೋಟೆಲ್ ಹರಾಜು ಇದೇ ಮೊದಲ ಬಾರಿಗೆ ನಡೆಯಲಿದ್ದು, ಈ ಹೋಟೆಲ್ ಕಟ್ಟಡ ಬಾಡಿಗೆಗೆ ಪಡೆಯಲು 11 ಮಂದಿ ತುದಿಗಾಲಲ್ಲಿ ನಿಂತಿರುವುದಾಗಿ ತಿಳಿದು ಬಂದಿದೆ. ಇದು ಅತ್ಯಂತ ಕಡಿಮೆ ಬಾಡಿಗೆಗೆ ಹೆಚ್ಚು ವಹಿವಾಟು ನಡೆಯುವ ಏಕೈಕ ನಗರಸಭೆ ಆಸ್ತಿಯಾಗಿದ್ದು, ಬಹುತೇಕ ಹೋಟೆಲ್ ವ್ಯಾಪಾರಿಗಳ ಕಣ್ಣು ಇದೇ ಕಟ್ಟಡದ ಮೇಲಿದೆ. ಹಾಗಾಗಿ ಈವರೆಗೂ ಕೇವಲ 4,500 ಇದ್ದ ಈ ಕಟ್ಟಡ ಬಾಡಿಗೆ ಲಕ್ಷ ಮುಟ್ಟುವ ಎಲ್ಲ ಸೂಚನೆಗಳು ಗೋಚರಿಸಿವೆ. ಜೊತೆಗೆ ಬಿಬಿ ರಸ್ತೆಗೆ ಇರುವ ಅಂಗಡಿ ಮಳಿಗೆಗಳ ಮೇಲೂ ಬಹುತೇಕರು ಆಸಕ್ತಿ ಹೊಂದಿದ್ದು, ಪ್ರಸ್ತುತ ಕೇವಲ 100ಗಳಲ್ಲಿರುವ ಈ ಅಂಗಡಿಗಳ ಬಾಡಿಗೆ ಇದೀಗ 1000ಗಳಿಗೆ ಇರುವುದು ಬಹುತೇಕ ಖಚಿತವಾಗಿದ್ದು, ಹಾಲಿ ಇರುವ ಬಾಡಿಗೆದಾರರು ಇದೇ ಕಾರಣಕ್ಕೆ ಶತಾಯಗತಾಯ ಹರಾಜು ಪ್ರಕ್ರಿಯೆ ಮುಂದೂಡಬೇಕು ಎಂದು ತೀವ್ರ ಹರಸಾಹಸ ನಡೆಸಿದ್ದರು. ಆದರೆ ಇವರ ಎಲ್ಲ ಪ್ರಯತ್ನಗಳಿಗೂ ನ್ಯಾಯಾಲಯ ತಡೆ ಹಾಕಿದ್ದು, ನಾಳೆ ನಡೆಯಲಿರುವ ಹರಾಜು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಸಂತೆ ಮಾರುಕಟ್ಟೆಯಲ್ಲಿ ನಗರಸಭೆ ನಿರ್ಮಿಸಿರುವ ನೂತನ ವಾಣಿಜ್ಯ ಮಳಿಗೆಗಳ ಹರಾಜಿನಲ್ಲಿ ಭಾಗವಹಿಸಲು ಯಾರೂ ಆಸಕ್ತಿ ತೋರುತ್ತಿಲ್ಲ. ಇದಕ್ಕೆ ಕಾರಣ ಅವೈಜ್ಞಾನಿಕ ನಿರ್ಮಾಣ ಎಂಬುದು ಕೆಲವರ ಆರೋಪವಾಗಿದೆ. ಹಾಗಾಗಿ ಹಾಲಿ ಬಾಡಿಗೆಗೆ ಇರುವ ಅಂಗಡಿಗಳನ್ನು ಮಾತ್ರ ಹರಾಜಿನಲ್ಲಿ ಪಡೆಯಲು ಜನರು ಆಸಕ್ತಿ ತೋರುತ್ತಿದ್ದು, ಹರಾಜಿನಲ್ಲಿ ಬಾಡಿಗೆ ತೀವ್ರವಾಗಿಯೇ ಹೆಚ್ಚುವ ಎಲ್ಲ ಸೂಚನೆಗಳಿವೆ. ಇದರಿಂದ ನಗರಸಭೆ ಆದಾಯ ಹೆಚ್ಚಲಿದೆ ಎಂಬ ನಿರೀಕ್ಷೆಯಲ್ಲಿ ನಗರಸಭೆ ಇದೆ. ಇನ್ನು ಇದೇ ಮೊದಲ ಬಾರಿಗೆ ಮೀಸಲಾತಿಯಂತೆ ಅಂಗಡಿ ಮಳಿಗೆಗಳ ಹರಾಜು ನಡೆಯಲಿದ್ದು, ಪರಿಶಿಷ್ಟ ಜಾತಿ ಮತ್ತು ಪಂಗಡ, ವಿಕಲಚೇತನರು ಈ ಹರಾಜಿನಲ್ಲಿ ಭಾಗವಹಿಸಲಿದ್ದಾರೆ. ಇವರಿಗಾಗಿಯೇ 21 ಅಂಗಡಿಗಳನ್ನು ಮೀಸಲಿಡಲಾಗಿದ್ದು, ಈ ಹಿಂದೆ ಹರಾಜು ಮುಂದೂಡಿದ ಪೌರಾಯುಕ್ತರ ಕ್ರಮ ಖಂಡಿಸಿ ದಲಿತರ ಪರ ಸಂಘಟನೆಗಳು ನಗರಸಭೆ ಮುಂದೆ ಪ್ರತಿಭಟನೆಯನ್ನೂ ನಡೆಸಿದ್ದವು. ಇಷ್ಟೆಲ್ಲ ಅವಾಂತರಗಳ ನಂತರ ಇದೀಗ ಹರಾಜು ಪ್ರಕ್ರಿಯೆ ನಡೆಯುತ್ತಿದ್ದು, ಯಾವ ಅಂಗಡಿ ಎಷ್ಟು ಬೆಲೆಗೆ ಹರಾಜಾಗಲಿದೆ ಎಂಬ ಕುತೂಹಲ ಜನರಲ್ಲಿ ಮನೆ ಮಾಡಿದೆ. ಮುಖ್ಯವಾಗಿ ಹೋಟೆಲ್ ಕಟ್ಟಡದ ಹರಾಜಿನ ಮೇಲೆಯೇ ಇಡೀ ನಗರದ ಸಾರ್ವಜನಿಕರ ದೃಷ್ಟಿ ನೆಟ್ಟಿದ್ದು, ಇದು ಎಷ್ಟಕ್ಕೆ ಹರಾಜಾಗಲಿದೆ ಎಂಬುದನ್ನು ನೋಡಬೇಕಾಗಿದೆ. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.